ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಅದೇ ತರ ದಯವಿಟ್ಟು ಹೆಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೀರೋ ಅದೇ ತರ ಪೂರ್ತಿ ವಿಡಿಯೋ ನೋಡಕ್ ಟ್ರೈ ಮಾಡಿ. ಓಕೆ, ಪೂರ್ತಿ ನೋಡಿ. ಯಾರು ನೋಡ್ತಾ ಇಲ್ಲ. ನೀವು ಪೂರ್ತಿ ವಿಡಿಯೋ ನೋಡೋದ್ರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ. ವಿಡಿಯೋ ಒಂದು ಲೈಕ್ ಮಾಡಿ. ಓಕೆ, ಸುಮಾರು ಜನ ಕಮೆಂಟ್ಸ್ ಆಗ್ತಾ ಇದ್ದೀರಾ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಅಂತ. ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು. ಕೆಲವರು ಸಾದಾ ಬ್ಲೌಸ್ ವಿತೌಟ್ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡಿ ತೋರಿಸಿ, ಕಟಿಂಗ್ ಮಾಡಿ ತೋರಿಸಿ ಅಂತ ಹೇಳಿದೀರಾ, ಅದು ಬರುತ್ತೆ. ಚೂಡಿದಾರ್ ಬಗ್ಗೆ ಹೇಳಿದೀರಾ, ಪ್ರಿನ್ಸಸ್ ಕಟ್ಟು ಮತ್ತೆ ನಾನೊಂದು ವಿತೌಟ್ ಸ್ಲೀವ್ಲೆಸ್ ಬ್ಲೌಸ್ ನಾನು ಸ್ಟಿಚ್ ಮಾಡಿ ತೋರಿಸಿದ್ದೆ. ಓಕೆ, ಕಟ್ ಮಾಡಿ ತೋರಿಸಿದ್ದೆ. ಅದಕ್ಕೆ ವ್ಯೂಸ್ ಬರ್ತಾ ಇಲ್ಲ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ಹೋಗೋ ಅದನ್ನ ನೋಡಿ. ಓಕೆ, ನಿಮ್ಗೆ ಶೋಲ್ಡರ್ ಅದರಲ್ಲಿ ಡ್ರಾಪ್ ಆಗಲ್ಲ. ಎಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಕಟ್ ಮಾಡಿ ಕಸ್ಟಮರ್ಗೆ ಹಾಕ್ಸಿ ನಾನು ಫೋಟೋ ತೆಗೆದು ಹಾಕಿರೋದು. ಓಕೆ, ಅವ್ರು ಕಳಿಸಿದಾರೆ ಅದು ಫೋಟೋನ. ದಯವಿಟ್ಟು ಪೂರ್ತಿ ನೋಡಿ. ನೀವು ಎಷ್ಟು ನೋಡ್ತೀರೋ ಅಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನಂಬಿದೀನಿ ಈ ವಿಡಿಯೋನ ನೀವು ಪೂರ್ತಿ ನೋಡ್ತೀರಾ ಅಂತ. ಓಕೆ, ಯಾಕೆಂದ್ರೆ ಈಗ ನಾವು ಟೈಮ್ ನೋಡಿದ್ರೆ 11:15 ನಾನು ರೆಕಾರ್ಡ್ ಮಾಡ್ತಿರೋ ಟೈಮು. ಓಕೆ, ನೈಟ್ 11:15. ಯಾಕೆಂದ್ರೆ ಕಸ್ಟಮರ್ ಇದ್ರು, ಅದರಿಂದ ಆಗ್ಲಿಲ್ಲ. ನಾವು ಇಷ್ಟು ಕಷ್ಟಪಡೋದಕ್ಕೆ ನಿಮ್ ಸಪೋರ್ಟ್ ಇಲ್ದೇನೆ ಏನೂ ಆಗಲ್ಲ. ಓಕೆ, ನಾವು ವಿಡಿಯೋಸ್ಗೆ ವ್ಯೂಸ್ ಬರ್ಲಿಲ್ಲ ಅಂತಂದ್ರೆ ಮುಂದೆ ನನಗೂ ಹಿಂಸೆ ಆಗುತ್ತೆ ವಿಡಿಯೋ ಮಾಡಕ್ಕೆ. ಅಷ್ಟೊತ್ತಿಗೆಲ್ಲ ನಮಗೂ ಹಿಂಸೆ ಆಗುತ್ತೆ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡುವ. ಇದನ್ನ ನೀವು ಶೇರ್ ಮಾಡ್ತೀರಾ, ಆದಷ್ಟು ಪೂರ್ತಿ ನೋಡ್ತೀರಾ ಅಂತ ನಾನು ನಂಬಿಬಿಟ್ಟೆ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ನಿಮ್ಗೆ ಪೂರ್ತಿ ಕಟಿಂಗ್ ತೋರಿಸ್ಕೊಡ್ತಾ ಇದೀನಿ ಇವತ್ತು. ಓಕೆ, ಬ್ಯಾಕು, ಫ್ರಂಟು ಮತ್ತೆ ಸ್ಲೀವ್ಸ್, ಅದು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು. ಅದ್ರದ್ದು ನಾನು ವಿಡಿಯೋ ಮಾಡಬೇಕು. ನಿಮ್ ಸಪೋರ್ಟ್ ಮಾಡಿದ್ರೆ ನಾನು ಎಲ್ಲಾ ಮಾಡ್ತೀನಿ. ಓಕೆ, ಸಪೋರ್ಟ್ ಇಲ್ಲ ಅಂದ್ರೆ ನಾನು ಏನು ಮಾಡೋಕ್ಕೂ ಮನ್ಸಾಗಲ್ಲ ನಮ್ಗೆ. ಓಕೆ, ನೋಡಿ ನಾನು ಹೇಳ್ಬಿಡ್ತೀನಿ ಇದೇನೇನು ಅಂತ ನೀವೇ ನೋಡ್ಕೊಂಬಿಡಿ. ಓಕೆ, ಇದು ಲೆಂತ್ 14, 5.5 ಆರ್ಮೋಲು, 10 ಇಂಚು ಡಾಟ್ ಪಾಯಿಂಟ್. ಓಕೆ, 32.5 ಅಪ್ಪರ್ ಚೆಸ್ಟ್, 34 ಚೆಸ್ಟ್, 31 ವೇಸ್ಟ್. ಫ್ರಂಟ್ ಡಿಪ್ 7 ಇಂಚ್ ಇದೆ, ಬ್ಯಾಕ್ ಡಿಪ್ 11 ಇಂಚ್ ಇದೆ. 6 ಇಂಚು ಸ್ಲೀವ್ ಲೆಂತ್, 12.5 ಸ್ಲೀವ್ ಲೂಸು, 17 ಇಂಚು ಆರ್ಮೋಲು, 15 ಇಂಚು ಶೋಲ್ಡರ್. ಓಕೆ, ಇವ್ರದ್ದು ಇದು ನಾನು ಎರಡನೇದು ಹೊಲಿತಾ ಇರೋದು ಬ್ಲೌಸು. ಫಸ್ಟ್ ಮೆಜರ್ಮೆಂಟ್ ತಗೊಂಡಿದ್ದು, ಅದೇ ಮೆಜರ್ಮೆಂಟ್ ಇನ್ನೊಂದು ಕೇಳಿದ್ದಾರೆ. ಓಕೆ, ಈಗ ನಾನು ಇದು ನಾರ್ಮಲ್ ಬ್ಲೌಸ್ ಹೊಲಿತಾ ಇದ್ದೀನಿ. ಫಸ್ಟ್ ನಾರ್ಮಲ್ ಆಗಿ ನಾವೇನ್ ಮಾಡ್ಕೊಳ್ಬೇಕು, ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೋಡಿ, ಫಸ್ಟ್ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ. ಓಕೆ, ಅದಾದ್ಮೇಲೆ ಲೆಂತ್ ಏನಿದೆ 14 ಇಂಚ್ ಲೆಂತ್ ಇದೆ. ನಾನೀಗ ಫಸ್ಟ್ ಬ್ಯಾಕ್ ಕಟ್ ಮಾಡ್ತಾ ಇದ್ದೀನಿ. ಓಕೆ, 14 ಇಂಚ್ ಲೆಂತ್ ಇದೆ, ನಾನು 14 ಇಂಚ್ ಇಡ್ತಾ ಇದ್ದೀನಿ. ಅದು ಅರ್ಧ ಇಂಚು ನಾನು ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ಹೊಲಿಗೆಗೆ ಅಂತ. ಕೆಲವರಿಗೆ ಒಂದು ಡೌಟ್ಸ್ ಇತ್ತು, ಲೈನಿಂಗ್ ನ ಹೇಗೆ ಹಾಸ್ಕೊಳ್ಳೋದು ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ. ನೋಡಿ, ಈಗ ನೋಡಿ, ಇದು ಅಂಚ್ ಪೀಸು ಕಾಣಿಸ್ತಾ ಇದೆಯಾ. ಒಂದು ಲೈನಿಂಗ್ ನಾನು 90 ಸೆಂಟಿಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಇದನ್ನ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. ಓಕೆ, ಈಗ ಸೀದಾ ಬರುತ್ತೆ. ಇದು ಅಂಚ್ ಪೀಸ್ ಸ್ಟ್ರೈಟ್ ನಮ್ಗೆ ಬರುತ್ತಲ್ಲ, ಅದು ಸೀದಾ, ಇದು ಅಡ್ಡ. ನಾನು ಸೀದಾನೇ ಕಟ್ ಮಾಡೋದು. ಕೆಲವರು ಲೈನಿಂಗ್ ಉಳ್ಸಕ್ಕೆ ಅಂತ ಅಂದ್ಬಿಟ್ಟು ಅಡ್ಡ ಕಟ್ ಮಾಡ್ತೀರಾ. ಆಲ್ಮೋಸ್ಟ್ ನನ್ ಗೊತ್ತಿರೋ ಪ್ರಕಾರ ಇಲ್ಲಿ ಲೇಡೀಸ್ಗಳು ಕೆಲಸ ಮಾಡ್ತಾರೆ, ಅವರೆಲ್ಲ ಅಡ್ಡನೇ ಕಟ್ ಮಾಡೋದು. 70 ಸೆಂಟಿಮೀಟರ್ ಎಲ್ಲ ಬ್ಲೌಸ್ ಕೂರಿಸ್ಬಿಡ್ತಾರೆ. ದಯವಿಟ್ಟು ಹಂಗೆ ಮಾಡಕ್ ಹೋಗ್ಬೇಡಿ. ಓಕೆ, ನೋಡ್ಕೊಳ್ಳಿ. ಈಗ ಇದಾಯ್ತಲ್ವಾ, ನಾನು ಲೆಂತ್ ತಗೊಂಡಿದ್ದೆ. ಈಗ ನಾನು ಆರ್ಮೋಲು 5.5 ಅಂತ ತಗೊಂಡಿದ್ದೀನಿ. ಓಕೆ, ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು. ಆರ್ಮೋಲು ಮೇಲಿಂದ ನಾನು 5.5 ಇಳಿಸಿದ್ದೀನಿ. 2 ಲೈನು ಮಾರ್ಕ್ ಹಾಕೊಳ್ತಾ ಇದ್ದೀನಿ. 5.5 ಫಿಕ್ಸ್ ಅಲ್ಲ, ಚೇಂಜ್ ಆಗುತ್ತೆ. ಕೆಲವರು ಫಾರ್ಮುಲಾ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಹೇಳಿದ್ದೀರಾ. ಇದ್ರಲ್ಲಿ ಯಾವುದೇ ಫಾರ್ಮುಲಾ ಬರಲ್ಲ. ಫಾರ್ಮುಲಾ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವ್ರಿಗೆ ಟೈಲರಿಂಗ್ ಕೆಲಸ ಗೊತ್ತಿಲ್ಲ ಅಂತ. ಓಕೆ, ಫಾರ್ಮುಲಾ ಯಾವುದೇ ಬರಲ್ಲ. ಎಲ್ಲಾ ಚೆಸ್ಟ್ಗೂ ಒಂದೇ ಆರ್ಮೋಲ್ ಇಳ್ಸಕ್ಕಾಗಲ್ಲ, ಎಲ್ಲಾ ಚೆಸ್ಟ್ಗೂ ಒಂದೇ ಶೋಲ್ಡರ್ ಕೂರ್ಸಕ್ಕಾಗಲ್ಲ. ಓಕೆ, ನೀವು ಬರೀ ಉದ್ದನು ಚೆಸ್ಟ್ ವೈಸ್ ನೋಡಿ ಅಳಿಯಕ್ಕಾಗಲ್ಲ ಅದನ್ನ. ಕೆಲವ್ರಿಗೆ ಚೆಸ್ಟ್ ಜಾಸ್ತಿ ಇರುತ್ತೆ. ಓಕೆ, ಶೋಲ್ಡರ್ ತುಂಬಾನೇ ಕಮ್ಮಿ ಇರುತ್ತೆ. ಕೆಲವ್ರಿಗೆ ಚೆಸ್ಟೇ ಇರಲ್ಲ, ಆದ್ರೂ ಶೋಲ್ಡರ್ ಜಾಸ್ತಿ ಇರುತ್ತೆ. ನೀವು 36ಗೆ ಈಗ ಎಕ್ಸಾಂಪಲ್ 36ಗೆ 6 ಇಂಚ್ ನೀವು ಶೋಲ್ಡರ್ ಇಡ್ತೀರಾ ಅಂತಂದ್ರೆ, ಕೆಲವರಿಗೆ 36ಗೆ 5 ಇಂಚ್ ಶೋಲ್ಡರ್ ಬರುತ್ತೆ. ಎಲ್ಲದಕ್ಕೂ ಫಾರ್ಮುಲಾ ವರ್ಕ್ ಆಗಲ್ಲ. ನಾನು ಏನ್ ನೀಟಾಗಿ ಹೇಳ್ಕೊಡ್ತಾ ಇದೀನಿ ಆ ತರ ಕಲ್ತಿದ್ರೆ ನೀವು ಕರೆಕ್ಟ್ ಆಗುತ್ತೆ. ಓಕೆ, ಡೀಪ್ ಲೆಕ್ಕದಲ್ಲಿ ನೀವು ಶೋಲ್ಡರ್ ಕಮ್ಮಿ ಮಾಡ್ಕೊಂಡ್ ಬಂದ್ರೆ ಕರೆಕ್ಟ್ ಆಗುತ್ತೆ. ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೇಬೇಕು. ಅರ್ಥ ಆಗಿದೆ ಅನ್ಕೊಳ್ತಿದೀನಿ. ಈಗ ನೋಡಿ, ನೆಕ್ಸ್ಟ್ ಬಂದು ನಾನು ಏನ್ ಮಾಡ್ತೀನಿ ಅಂದ್ರೆ, ಚೆಸ್ಟ್ ಬಂದು 32.5 ಇದೆ. ಓಕೆ, 32.5 ಅಂದ್ರೆ 8 ಇಂಚ್ ಇದೆ. 8.1 ಏನೋ ಬರುತ್ತೆ. ಓಕೆ, 4 ಭಾಗ ಮಾಡ್ಬೇಕು. ಅದನ್ನ 4 ಭಾಗ ಮಾಡಿದ್ರೆ 8.1 ಬರುತ್ತೆ. ನಾನು ಏನ್ ಮಾಡ್ತೀನಿ, 8ಗೆ 1 ಪಾಯಿಂಟ್ ಕಮ್ಮಿ ಮಾಡ್ತಾ ಇದೀನಿ. ಅಂದ್ರೆ 8ಕ್ಕಿಂತಾನು 1 ಪಾಯಿಂಟ್ ಕಮ್ಮಿ ಮಾಡ್ತಾ ಇದೀನಿ. ಓಕೆ,
ನಿಮ್ಗೆ ಇದು ಕನ್ಫ್ಯೂಷನ್ ಆಯ್ತಾ ಇದೆ, ಒಂದು ಕೆಲಸ ಮಾಡಿ, ನಾನು ಯಾಕಂದ್ರೆ ಇದು ನೀವು ಮಾಡ್ಲೇಬೇಕು. ಏನಕ್ಕೆ ಅಂತ ನಾನು ರೀಸನ್ ಹೇಳ್ತೀನಿ ಕೇಳಿ. 8ಕ್ಕೆ 1 ಪಾಯಿಂಟ್ ಕಮ್ಮಿ ಮಾಡಿ. ಈ ರೀಸನ್ ಏನಕ್ಕೆ ಅಂತಂದ್ರೆ, ನೀವು ಇದ್ರ ಶೋಲ್ಡರ್ನ ಕಮ್ಮಿ ಮಾಡ್ತಾ ಬರ್ತೀರಾ, ಈ ಅಗಲನ ಕಮ್ಮಿ ಮಾಡ್ತಾ ಬರ್ತೀರಾ ಬ್ಯಾಕ್ದು. ಓಕೆ, ಯಾಕೆಂದ್ರೆ ನೋಡಿ ಡೀಪ್ ಬಂದು 11 ಇಂಚು ಡೀಪ್ ಇದೆ ಅವ್ರಿಗೆ. ಓಕೆ, 11 ಇಂಚು ಡೀಪ್ಗೆ ನಾವು 11 ಇಂಚ್ ಕಮ್ಮಿ ಮಾಡಿದಾಗ ಶೋಲ್ಡರ್ ಇಲ್ಲಿಗೆ ಬರುತ್ತೆ. ಅದೇ ತರನೇ ಇದು ಕಮ್ಮಿ ಆಗುತ್ತೆ, ಯಾಕೆ ನೆಕ್ ಬ್ರಾಡ್ ಕಮ್ಮಿ ಆಗುತ್ತೆ. ನೀವು ಫ್ರಂಟ್ ನ ಬ್ರಾಡ್ ಇಟ್ರೆ ಅವಾಗ ಎರಡು ನೆಕ್ ಬ್ರಾಡ್ ಒಂದೇ ಸಮ ಬರುತ್ತೆ. ಫ್ರಂಟ್ ಬ್ರಾಡ್ ಇಡಬೇಕು ಅಂದ್ರೆ ಏನ್ ಮಾಡ್ತೀರಾ, ಶೋಲ್ಡರ್ ವಿಡ್ತ್ ನ ಕಮ್ಮಿ ಮಾಡಕ್ಕಾಗಲ್ಲ, ಶೋಲ್ಡರ್ ಅಗಲನ ಕಮ್ಮಿ ಮಾಡಕ್ಕಾಗಲ್ಲ ಅಲ್ವಾ. ಇದು ಮುಂದೆ ಹೋಗುತ್ತೆ, ಮುಂದೆ ಹೋದಾಗ ಫ್ರಂಟ್ ಚೆಸ್ಟ್ ಮೆಜರ್ಮೆಂಟ್ ಮುಂದಕ್ಕೆ ಬರುತ್ತೆ. ಅವಾಗ ಏನಾಗುತ್ತೆ, ನಾವು ಇದನ್ನ ಕರೆಕ್ಟ್ ಆಗಿ ಇಟ್ಟಿದ್ರೆ ಫ್ರಂಟ್ ಚೆಸ್ಟ್ ಮುಂದಕ್ಕೆ ಬಂದಾಗ ಲೂಸ್ ಆಗೋಗುತ್ತೆ. ಓಕೆ, ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಾನು 1 ಪಾಯಿಂಟ್ ಕಮ್ಮಿ ಮಾಡಿದ್ದೀನಲ್ವಾ. ಈಗ ಶೋಲ್ಡರ್ ಮೆಜರ್ಮೆಂಟ್ ಎಷ್ಟಿದೆ, 15 ಇಂಚು ಶೋಲ್ಡರ್ ಮೆಜರ್ಮೆಂಟ್ ಇದೆ. ಅದ್ರ ಅರ್ಧ ಅಂದ್ರೆ ಎಷ್ಟು ಬರುತ್ತೆ, 7.5 ಬರುತ್ತೆ. ಓಕೆ, 7.5 ಇಲ್ಲಿದೆ. ಈಗ ನೋಡಿ ಡೀಪ್ ಬಂದು 11 ಇಂಚ್ ಇದೆ. ಓಕೆ, 11 ಇಂಚು ಡೀಪ್ ಇದೆ, ಇಲ್ಲಿಗಿದೆ ಡೀಪು. ಈಗ ನಾನೇನ್ ಮಾಡ್ತೀನಿ, ಇದು ಶೋಲ್ಡ್ರು ಅರ್ಧ ತಗೊಂಡಿದ್ದೀನಲ್ವಾ, ಇದು 11 ಇಂಚ್ ಇದೆ. ಇದೊಂದು ನೀವು ಎಲ್ಲಾ ಬ್ಲೌಸ್ಗೂ ಮಾಡಿ ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ನಾನು ಈಗ ಏನ್ ಹೇಳ್ತೀನಿ ಅದನ್ನ ನೀವು ಈ ವಿಡಿಯೋದಲ್ಲಿ ಅದನ್ನ ನೋಡಿಲ್ಲ ಅಂತಂದ್ರೆ ನೀವು ಕಲಿಯಕ್ಕಾಗಲ್ಲ. ಆಮೇಲೆ ನೀವು ಪುನಃ ಕಮೆಂಟ್ ಮಾಡೋದು ಪಕ್ಕಾ ಮಾಡೇ ಮಾಡ್ತೀರಾ, ಇದನ್ನ ನನಗೆ ಗೊತ್ತಿಲ್ಲ ಅಂತ. ಇದೊಂದು ನಾನು ಈಗ ಏನ್ ಹೇಳ್ತೀನಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಓಕೆ, 11 ಇಂಚು ಡೀಪ್ ಇದೆ, 1 ಇಂಚಿಗೆ ಶೋಲ್ಡರ್ ಅಲ್ಲಿ ಹೇಳ್ತಿರೋದು. ಓಕೆ, ಶೋಲ್ಡರ್ ನೋಡಿ 11 ಇಂಚು ಡೀಪ್ ಅಲ್ಲಿ 1 ಇಂಚಿಗೆ 1/4 ಇಂಚಿನ ಕಮ್ಮಿ ಮಾಡ್ಕೊಂಡ್ ಬನ್ನಿ. ಓಕೆ, 1 ಇಂಚಿಗೆ 1/4 ಇಂಚಿನ ಕಮ್ಮಿ ಮಾಡಿ. ನಾನು ನೋಡಿ ತೋರಿಸ್ತೀನಿ ಹೆಂಗೆ ಅಂತ. ನೋಡಿ, ಇದು ಅರ್ಧ ಇಂಚು ನಾನು ಮುಂದಕ್ಕೆ ಬಿಟ್ಟಿದ್ದೀನಿ, ಯಾಕಂದ್ರೆ ಇಲ್ಲಿಂದ ಕಾಣಿಸಲ್ಲ 1/4 ಇಂಚು ಅಂತ. ಅರ್ಧ ಇಂಚು ನಾನು ಮುಂದಕ್ಕೆ ಬಿಟ್ಟಿದ್ದೀನಿ, ಇಲ್ಲಿಂದ 1/4 ಇಂಚು ಲೆಕ್ಕ ಹಾಕೊಂಡ್ ಬರ್ತೀನಿ. 11 ಇಂಚ್ ನಾನು ಕಮ್ಮಿ ಮಾಡ್ತೀನಿ. ನೋಡಿ, 1 2 3 4 5 6 7 8 9 10 11 11 ಇಂಚು ನೋಡಿ ಇಲ್ಲಿಗೆ ಬರ್ತಾ ಇದೆ ಅವ್ರಿಗೆ ಶೋಲ್ಡರ್. ಎಷ್ಟಿತ್ತು ಶೋಲ್ಡರ್, 15 ಇಂಚು, 7.5 ಇತ್ತು. ಡೀಪ್ ಆದಂಗೆ ಶೋಲ್ಡರ್ ಒಳಗಡೆ ಬಂತು. ಅಪ್ಪಿ ತಪ್ಪಿ ಡೀಪ್ ಏನಾದ್ರು ಮೇಲ್ ಬಂತು ಅನ್ಕೊಳ್ಳಿ, ಇಲ್ಲಿತ್ತು ಅನ್ಕೊಳ್ಳಿ, ಶೋಲ್ಡರ್ ಒಂಚೂರು ಮುಂದಕ್ಕೆ ಹೋಗುತ್ತೆ. ಇಷ್ಟೇ ಡಿಫ್ರೆನ್ಸ್, ನೀವು ಶೋಲ್ಡರ್ ಕೂರ್ಸೋದು, ಇನ್ನೇನು ಇಲ್ಲ. ನಿಮ್ಗೆ ಏನ್ ಹೇಳೋದು, ಫಾರ್ಮುಲಾ ಯಾವುದು ಇಲ್ಲ ಇದರಲ್ಲಿ. ಓಕೆ, ಈ ತರ ನೀವು ಕಟ್ ಮಾಡಿ ಬರ್ಲಿಲ್ಲ ಅಂದ್ರೆ ಅವಾಗ ನಾನು ಕೇಳಿ. ಓಕೆ, ಈಗ ನಾನು ಇದಕ್ಕೆ 2 ಇಂಚು ಶೋಲ್ಡರ್ ಇಡ್ತಾ ಇದ್ದೀನಿ. ಓಕೆ, ನೋಡಿ, ಇದಾದ್ಮೇಲೆ ಶೋಲ್ಡರ್ ಅಗಲನ ನೀವೇನು ನಿಮ್ಮ ಅಂದಾಜಲ್ಲೇ ಇಡ್ಬೋದು, ಇಲ್ಲ ಕಸ್ಟಮರ್ ಕೇಳ್ಬಿಟ್ಟು ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಇಡ್ಬೋದು. ನಾನು 2 ಇಂಚ್ ತಗೊಳ್ತಾ ಇದ್ದೀನಿ. 1/4 ಇಂಚು ನಾನು ಹೊಲಿಗೆಗೆ ಅಂತ ಬಿಟ್ರೆ, ಅರ್ಧ ಇಂಚು ಹೊಲಿಗೆಗೆ ಬಿಟ್ರೆ ಇಲ್ಲಿಗೆ ಬಂದು ಕೂರ್ತಾ ಇದೆ. ನೋಡಿ, ಈಗ ಬಂದು ಬ್ರಾಡ್ ಬಂದು ನಿಮ್ಗೆ 2 ಇಂಚ್ಗಿಂತ 1 ಪಾಯಿಂಟ್ ಕಮ್ಮಿ ಬರ್ತಾ ಇದೆ ಇದು. ಓಕೆ, ಇದಿಷ್ಟ ಆಯ್ತಾ. ಈಗ ವೇಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳಿ, 31 ಇಂಚ್ ಇದೆ. 31ನ 4 ಭಾಗ ಮಾಡಿ. ಇದಕ್ಕೆ ಡಾಟ್ 1 ಇಂಚ್ ಎಕ್ಸ್ಟ್ರಾ ಬಿಟ್ರೆ ಇನ್ನೇನೋ ಸೇರ್ಸಂಗಿಲ್ಲ. ಓಕೆ, 31 ಅಂದ್ರೆ 7.75 ಬರ್ತಾ ಇದೆ. ನೋಡಿ, 7.75 ಇಲ್ಲಿದೆ. 1 ಇಂಚು ಡಾಟ್ಗೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಪ್ಲಸ್ 2 ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಇದು 2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಆಯ್ತಾ, ಇದೆರಡನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಯಾವ ಶೇಪ್ ಬರ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ, ಇದು ಈ ಶೇಪ್ ಅಲ್ಲಿ ಇರುತ್ತೆ ಬ್ಲೌಸ್ ಅಂತ. ನೋಡಿ, ನಾರ್ಮಲ್ ಆಗಿ ಹಿಂಗ್ ಬರುತ್ತೆ, ಇದು ಹಿಂಗ್ ಹೋಗ್ತಾ ಇದೆ. ಏನು ಭಯ ಪಡೋ ಅವಶ್ಯಕತೆ ಇರಲ್ಲ. ಓಕೆ, ಭಯ ಪಡೋ ಅವಶ್ಯಕತೆ ಏನೂ ಇರಲ್ಲ, ಕರೆಕ್ಟ್ ಆಗೇ ಬರುತ್ತೆ ಇದು. ಓಕೆ, ಕಾಣಿಸ್ತಾ ಇದೆ ಅನ್ಕೊಳ್ತಾ ಇದೀನಿ. ಈಗ ನೋಡಿ, ಆರ್ಮೋಲ್ ರೌಂಡ್ 15 ಇಂಚ್ ಇದೆ. ಚೆಕ್ ಮಾಡ್ಕೊಳ್ವಾ, ನಾನೀಗ ಮಾರ್ಕ್ ಆಗ್ತಾ ಇದೀನಿ. ಇದನ್ನ ನೋಡಿ, ಇದು ಅಷ್ಟೇನೆ ಫಿಕ್ಸ್ ಇಲ್ಲ. ಇದು ನಿಮ್ಗೆ ಎಲ್ಲರಿಗೂ 1 ಇಂಚು 1/4 ಇಂಚು ಅಂತ ಹೇಳ್ತಾರಲ್ವಾ, ಇದು ಫಿಕ್ಸ್ ಇಲ್ಲ. ಓಕೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ, ಇದು ಫಿಕ್ಸೇ ಇಲ್ಲ. ನಿಮ್ಗೆ ಅಷ್ಟೇ ಬರ್ಬೇಕು ಅಂತ ಏನು ಇಲ್ಲ. ಅವ್ರ ಮೆಜರ್ಮೆಂಟ್ ಆರ್ಮೋಲ್ ಕರೆಕ್ಟ್ ಆಗಿ ಕೂತ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ, ನೋಡಿ 7.5 ಬರ್ಬೇಕು ನನಗೆ. ಓಕೆ, ಮೆಜರ್ಮೆಂಟ್ ಬಂದು 7.5 ಬರ್ಬೇಕು. 1 ಪಾಯಿಂಟ್ ಜಾಸ್ತಿ ಬರ್ತಾ ಇದೆ. ನಾನೇನ್ ಮಾಡ್ತೀನಿ ನೋಡಿ, ಆರ್ಮೋಲ್ನ 5.5 ತಗೊಂಡಿದ್ದೆ ಅಲ್ವಾ, 1 ಪಾಯಿಂಟ್ ಮೇಲೆ ಏರಿಸ್ತೀನಿ. ನೋಡಿ, ಇದಕ್ಕೆಲ್ಲ 1/4 ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಸೇರ್ಸಕ್ಕಾಗ ಎಷ್ಟೇ ಹೇಳಕ್ಕಾಗುತ್ತಾ, 1 ಪಾಯಿಂಟೇ ಏರಿಸ್ಕೊಂಡಿರೋದು ನಾನು ಅಲ್ವಾ. 1 ಪಾಯಿಂಟ್ ಏರಿಸ್ಕೊಂಡ್ರೆ ಇಲ್ಲಿಗೆ ಸೇರ್ಕೊಳ್ತು. ಈಗ ನೋಡುವ 7.5 ಕರೆಕ್ಟಾಗಿ ಬರ್ತಾ ಇದೆಯಾ ಏನು ಅಂತ. ಓಕೆ, ಯಾವ ಪೀಸ್ನು ಎಳಿಬಾರ್ದು. ಓಕೆ, ನೋಡಿ ಇಲ್ಲಿ ಈ ಮಾರ್ಕ್ಗೆ ಬಂದ್ರೆ ಕರೆಕ್ಟಾಗಿ 7.5 ಕರೆಕ್ಟಾಗಿ ಕೂರ್ತಾ ಇದೆ. ಓಕೆ, ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಈಗ ಇದು ರೆಡಿ ಆಯ್ತು. ಈಗ ನೆಕ್ ಬ್ರಾಡ್ ಹೆಂಗ್ ತಗೊಳ್ಳೋದು ನೋಡಿ, ಇಲ್ಲಿ 2ಕ್ಕಿಂತ 1 ಪಾಯಿಂಟ್ ಕಮ್ಮಿ ಇದೆ. ನಾನೇನ್ ಮಾಡ್ತೀನಿ, ಇಲ್ಲಿ 2.5ನೇ ಇಟ್ಕೊಳ್ತೀನಿ. ಓಕೆ, 2ಕ್ಕಿಂತ 1 ಪಾಯಿಂಟ್ ಕಮ್ಮಿ ಅಲ್ಲಿ, ಆದ್ರೆ ನಾನು ಇಲ್ಲಿ 2.5 ಮಾಡಿದ್ದೀನಿ. ಓಕೆ, 2.5 5 ಇಂಚ್ ಬಂತು. ಬೇಕು ಇದು ಬ್ರಾಡ್ ಸಾಕಾಯ್ತಲ್ಲ ಅಂತಂದ್ರೆ ಇನ್ನೂ ನೀವು ತಗೊಳ್ಳಿ, ಶೋಲ್ಡರ್ ಜಾರಲ್ಲ. ನಾನು ಒಂದು ಹೇಳ್ತೀನಿ ಕೇಳಿ, ಶೋಲ್ಡರ್ ಜಾರಲ್ಲ. ಓಕೆ, 11 ಇಂಚ್ ಇಲ್ಲಿದೆ. ಓಕೆ, ಸಾರಿ,
ಡೀಪ್ ನನಗೆ ಇದೇ ಗಾಬರಿ ಆಗೋಯ್ತು, ಇದೇನಪ್ಪ ಅಂತ ನೋಡಿ. ಇದು ಡೀಪು. ಓಕೆ, ನಿಮ್ಗೆ ಅವ್ರು ಹಾಕೊಂಡ ತಕ್ಷಣ ಫ್ರಂಟ್ ಬ್ರಾಡ್ ಇರೋದ್ರಿಂದ ಈ ಬ್ರಾಡ್ ಬಂದು ಇಲ್ಲೂ ಕೂರುತ್ತೆ, ಈ ಪೋರ್ಷನ್ ಬಂದು ಕೂರುತ್ತೆ ಅವ್ರಿಗೆ. ಓಕೆ, ಇನ್ನೂ ಜಾಸ್ತಿನೇ ಬರುತ್ತೆ. ಅದಕ್ಕೆ ಇದು ನೋಡ್ಕೊಳ್ಳಿ ಕರೆಕ್ಟಾಗಿ. ನಾನು ಈ ಪಾಯಿಂಟ್ ಏನ್ ಹೇಳಿದೀನಿ ಕರೆಕ್ಟಾಗಿ ನೀವು ನೋಡಿದ್ರೆ ನಿಮ್ಗೆ ಶೋಲ್ಡರ್ ಪ್ರಾಬ್ಲಮ್ ಬರಲ್ಲ ಯಾವುದೇ ಕಾರಣಕ್ಕೂ. ಓಕೆ, ಕೆಲವ್ರಿಗಂತೂ ಬಂದೇ ಬರುತ್ತೆ. ಕೆಲವ್ರಿಗೆ ಭುಜ ಜಾಸ್ತಿ ಇರುತ್ತೆ, ಅಂದ್ರೆ ಹಿಂಗೆ ಜಾರ ತರ ಭುಜ ಇರುತ್ತೆ ಅವ್ರಿಗೆ. ನೀವು ಕೆಲವು ನೋಡಿರ್ತೀರಾ, ಜಾರ ತರ ಭುಜ ಇರುತ್ತೆ, ಅಂತವ್ರಿಗೆ ಬರುತ್ತೆ. ಅಂತವ್ರಿಗೆ ಯಾವ ತರ ಕಟಿಂಗ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ನೋಡಿ, ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಆದಷ್ಟು ಇದನ್ನೆಲ್ಲ ನಾನು ಕಟ್ ಮಾಡಿ ಹಾಕ್ಬಿಡ್ತೀನಿ, ಯಾಕೆಂದ್ರೆ ನನಗೆ ವಿಡಿಯೋ ತುಂಬಾ ಲಾಂಗ್ ಆಗೋಗುತ್ತೆ. ಇದೆಲ್ಲ ಕಟಿಂಗ್ ಮಾಡಿರೋದೆಲ್ಲ ನಾನು ವಿಡಿಯೋ ಹಾಕಲ್ಲ. ಓಕೆ, ಆ ಪಾರ್ಟ್ನ ಕಟ್ ಮಾಡ್ಬಿಡ್ತೀನಿ. ನೋಡಿ, ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಇಲ್ಲಿಗೆ ನೀವು ನೀಟಾಗಿ ಚಟ್ಕ ಹೊಡ್ಕೊಳ್ಳಿ. ಇದು ಅಷ್ಟೇನೆ, ಇಲ್ಲಿಗೂ ನೀಟಾಗಿ ಚಟ್ಕ ಹೊಡ್ಕೊಳ್ಳಿ. ಓಕೆ, ಬೇಕು ಅಂದ್ರೆ ನಾರ್ಮಲ್ ಬ್ಲೌಸ್ ಆದ್ರೆ, ಓಕೆ, ಬಾರ್ಡರ್ ಇಲ್ಲ ಬ್ಲೌಸ್ ಅಲ್ಲಿ ಅಂತಂದ್ರೆ ಇದನ್ನ ಒಂಚೂರು ಕರ್ವ್ ಮಾಡ್ಕೊಳ್ಳಿ. ಬೇಕು ಅಂದ್ರೆ ಈ ಪೋರ್ಷನ್ ನ ಏನಕ್ಕೆ ಕರ್ವ್ ಮಾಡ್ಕೊಳ್ಳಿ ಅಂದ್ರೆ, ನೀವು ಡಾಟ್ ಹಿಡಿದಾಗ ಕೆಳಗಡೆ ಬರುತ್ತಲ್ಲ ಬ್ಲೌಸ್, ಅವಾಗ ಬರಲ್ಲ, ಸ್ಟ್ರೈಟ್ ಬರುತ್ತೆ ನೀಟಾಗಿ. ಓಕೆ, ಬೇಕು ಅಂದ್ರೆ ನಾನು ಮಾಡೋದು, ಯಾಕೆಂದ್ರೆ ನಾನು ಬರಲ್ಲ ಕರ್ವ್. ಓಕೆ, ಇದಿಷ್ಟ ಆಯ್ತಾ? ಈಗ ನಾವು ಸ್ಲೀವ್ಸ್ ಕಟ್ ಮಾಡುವ ಹಿಂಗೆ ಅಂತ ನೋಡಿ. ಸ್ಲೀವ್ಸ್ ಮಾಡ್ಬಿಡ್ತೀನಿ ಫಸ್ಟು. ಸ್ಲೀವ್ಸ್ ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿಗೆ ಬಂತು ಸ್ಲೀವ್ಸ್. ಈಗ ನೋಡಿ, ಈಗ ಸ್ಲೀವ್ ಮೆಜರ್ಮೆಂಟು ಫಸ್ಟ್ ನಾನು ಇಲ್ಲೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಸ್ಟ್ರೈಟ್ ಆಗಿ ಇದೆ ಆಲ್ರೆಡಿ. ನಾನೀಗ ಮಾರ್ಜಿನ್ ಬಿಡ್ತಾ ಇದ್ದೀನಿ ಅಷ್ಟೇನೆ, ಬರೀ ಮಾರ್ಜಿನ್ ಏನಿದೆ ಅದು ಮಾತ್ರ ಬಿಡ್ತಾ ಇದ್ದೀನಿ. ಸ್ಲೀವ್ ಲೆಂತ್ ಬಂದು 6 ಇಂಚ್ ಇದೆ. ನಾನು 6 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಓಕೆ, 6 ಇಂಚು ಅಂದ್ರೆ ತುಂಬಾ ಲಾಂಗ್ ಇದ್ರೆ 10 ಇಂಚೆಲ್ಲ ಇದ್ರೆ 10 ಇಂಚೆಲ್ಲ ಇದ್ರೆ 3.5 ಎಲ್ಲ ಬಿಟ್ಬಿಡಿ. ಓಕೆ, 10 ಇಂಚ್ ಮೇಲೆ ಇದ್ರೆ 10 ಇಂಚ್ ಮೇಲೆ ಎಲ್ಲ ಬಿದ್ರೆ 3, 3.25, 3.5 ಗಂಟಲು ಬಿಡಿ. ಓಕೆ, ಇದು 6 ಇಂಚ್ ಇರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, 2.5 ಇಂಚು ಕೆಳಗಡೆ ಇಳಿಸ್ತಾ ಇದ್ದೀನಿ. ಓಕೆ, ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದ್ರೆ ಇಳಿಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ, ಅದೇನ್ ದೊಡ್ಡ ಮಿಸ್ಟೇಕ್ ಏನಾಗಲ್ಲ. ಇದಾಯ್ತಾ? ಲೂಸ್ ಬಂದು 12.5 ಇದೆ. 12.5 ಅಂದ್ರೆ ಸುತ್ತಳತೆ 12.5 ಅಂದ್ರೆ ಅದ್ರ ಅರ್ಧ 6.25 ಬರುತ್ತೆ. ನಾನಿಲ್ಲಿ 6.25 ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಮೋಲ್ ಎಷ್ಟಿದೆ? 17 ಇಂಚ್ ಇದೆ. 17 ಇಂಚಿದ ಅರ್ಧ ಎಷ್ಟಾಗುತ್ತೆ? 8.5 ಆಗುತ್ತೆ ಅಲ್ವಾ? 8.5 17 ಇಂಚ್ ಆಗುತ್ತೆ. ಓಕೆ, ನಾನೇನ್ ಮಾಡ್ತೀನಿ, 1/4 ಇಂಚ್ ಕಮ್ಮಿ ಮಾಡ್ತೀನಿ, 8.25 ಮಾಡ್ತೀನಿ ಇಲ್ಲಿಗೆ. ಆರ್ಮೋಲು ಸ್ಲೀವ್ಸ್ ಕಟ್ ಮಾಡ್ಬೇಕಾದ್ರೆ ಯಾವತ್ತು ಬಾಡಿ ಮೆಜರ್ಮೆಂಟ್ ತಗೊಂಡಾಗ 1/4 ಇಂಚು ಕಮ್ಮಿನೇ ತಗೊಳ್ಳಿ. ಓಕೆ, ಅವಾಗ ಕರೆಕ್ಟಾಗಿ ಬರುತ್ತೆ. ಆಯ್ತಾ? ಈಗ ನಾನು ಇದನ್ನ ಸೇರ್ಸಕ್ಕೆ ಟ್ರೈ ಮಾಡ್ತೀನಿ. ಕೂರ್ಲಿಲ್ವಾ, ಇನ್ನೊಂಚೂರು ಕೆಳಗಡೆ ಇಳಿಸ್ತೀನಿ, ಯಾಕೆಂದ್ರೆ ನೋಡಿ ಇದು ಬೆಂಡು ನಮ್ಗೆ ಇದು ಇದು ಇಲ್ಲಿ ಶೇಪ್ ಎಲ್ಲಿಂದ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ? ನೋಡಿ, ಇದು ಇಲ್ಲಿಗೆ ನೀವು ಸೆಂಟ್ರ್ ಇಟ್ಟಾಗ 2.25 ಬರ್ತಾ ಇದೆ. ಓಕೆ, ಇಲ್ಲಿಗೆ ಅದನ್ನೇ 2.25 ಇಟ್ಕೊಳ್ಳಿ. ಓಕೆ, ಲಾಂಗ್ ಬ್ಲೌಸ್ಗಾದ್ರೆ ಇದ್ರ ಅರ್ಧದಿಂದ ಶೇಪ್ ತೆಗಿಬೇಕು ನೀವು, ಯಾಕೆಂದ್ರೆ ನಾವು 3.5 ಕೆಳಗಡೆ ಇಳಿಸಿರ್ತೀವಿ, ಅವಾಗ ಇದ್ರ ಅರ್ಧದಿಂದ ತೆಗೀರಿ. ಇದು ನೋಡಿ, ಇದು ನಮ್ಗೆ ಆಲ್ರೆಡಿ 2.5 ಇದೆ, ನಾನು 2.5ಇಂದಾನೇ ಶೇಪ್ ತೆಗಿತಾ ಇದ್ದೀನಿ. ಓಕೆ, 2.5ಇಂದಾನೇ ಬೆಂಡ್ ಬಂದಿದೆ. ಇದನ್ನ ನಾನು ಇನ್ನು ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ, ಯಾಕೆಂದ್ರೆ ನನಗೆ ಶೇಪ್ ಚೆನ್ನಾಗಿ ಕಾಣ್ತಾ ಇಲ್ಲ. ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಇಷ್ಟೇ ಇಳಿಸ್ಬೇಕು ಅಂತ ಏನು ಪರ್ಟಿಕ್ಯುಲರ್ ಆಗಿ ಏನೂ ಇಲ್ಲ. ಹಂಗಂದ್ಬಿಟ್ಟು ತುಂಬಾ ಇಳಿಸ್ಬೇಡಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಆಲ್ರೆಡಿ ಕಟ್ ಮಾಡ್ತಾ ಇದ್ರೆ ಕಟ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ 6 ಇಂಚ್ ಇದೆ, ಒಂಚೂರು ಅರ್ಧ ಇಂಚ್ ಮೇಲ್ ಕೊಡ್ಬೇಕು ನಾನು, ಯಾಕಂದ್ರೆ ಹೊಲಿಗೆಗೆ ಬಟ್ಟೆ ಬಿಟ್ಟಿಲ್ಲ. ಈಗ ಬಿಡ್ತಾ ಇದ್ದೀನಿ ಹೊಲಿಗೆಗೆ ಬಟ್ಟೆ. ಈಗ ನನಗೆ ಕರೆಕ್ಟಾಗಿ ಬಂತು ಈ ಶೇಪು. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ತೀನಿ ಆರ್ಮೋಲ್ ಇಟ್ಕೊಂಡು. ಓಕೆ, ಆರ್ಮೋಲ್ನು ಇಲ್ಲಿದೆ, ಆರ್ಮೋಲ್ನ ಇಟ್ಕೊಂಡು ಚೆಕ್ ಮಾಡಿದ್ರೆ ನೋಡಿ ಬರ್ತಾ ಇಲ್ಲ ಇದು ಅಲ್ವಾ? 17 ಇಂಚ್ ಇದೆ, 17 ಇಂಚ್ ಇದೆ, 8.5 ಬರುತ್ತೆ. ನಾನು 8.25 ಇಟ್ಟಿದ್ದೀನಿ. ಓಕೆ, ಆದ್ರೂ ಆರ್ಮೋಲು ಕೂರ್ತಾ ಇಲ್ಲ. ಅಂದ್ರೆ
ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ನೋಡಿ, ನಿಮ್ ಕಟ್ ಮಾಡ್ತಾ ಹೇಳಿನೇ ನಾನೊಂದು ತಪ್ಪು ಮಾಡಿದೆ. ಏನ್ ಹೇಳಿ? 17 ಇಂಚು ಆರ್ಮೋಲ್ ಇರೋದು. ನೋಡಿ, ಈ ವಿಡಿಯೋದ್ ನೀವು ಪೂರ್ತಿ ನೋಡಿದ್ರೆ ನಿಮ್ಗೆ ಈಗ ಅರ್ಥ ಆಯ್ತದೆ ಇಲ್ಲಿ ಏನ್ ತಪ್ಪು ಮಾಡಿದೀನಿ ಅಂತ. ಓಕೆ, ನೋಡಿ, ನನಗೆ ಇದು ಕೂರ್ತಾ ಇಲ್ಲ. ಏನಕ್ಕೆ ಕೂರ್ತಾ ಇಲ್ಲ ಅಂದ್ರೆ 17 ಇಂಚು ಆರ್ಮಲ್ ಲೂಸು. ನಾನೇನ್ ಮಾಡಿದೀನಿ, ಆರ್ಮಲ್ ಲೂಸು 15 ಅಂತ ತಗೊಂಡಿದೀನಿ. ಓಕೆ, ನೋಡಿ, 7.5 ಇಟ್ಟಿದೀನಿ. ನನಗೆ ಬರ್ಬೇಕಾಗಿರೋದು ಎಷ್ಟು? 8.5, 1 ಇಂಚ್ ಬರ್ಬೇಕು. ಈಗ ನಾನೇನ್ ಮಾಡ್ತೀನಿ ಗೊತ್ತಾ, ಇದನ್ನ ತೆಗೆದು ಈ ಕಡೆ ಇಟ್ಟು ಅದಕ್ಕೆ ಚೆಕ್ ಪಾಯಿಂಟ್ ನೋಡ್ಕೊಳ್ಳಿ ಅಂತ ಹೇಳೋದು. ನೀವು ಪೂರ್ತಿಯಾಗಿ ಈಗ ವಿಡಿಯೋ ನೋಡ್ತಾ ಇದ್ರೆ, ಇಲ್ಲಿ ಗಂಟ ನೋಡಿದ್ರೆ ನಿಮ್ಗೆ ಅರ್ಥ ಆಯ್ತದೆ ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ಗಂಟ ನೀವು ವಿಡಿಯೋ ನೋಡಿಲ್ಲ, ನೋಡ್ದವ್ರಾಗಿದ್ರೆ ಇದು ಏನು ಅರ್ಥ ಆಗಿರಲ್ಲ ನಿಮ್ಗೆ. ಪುನಃ ಕಮೆಂಟ್ ಮಾಡಿ ಹಾಕೇ ಹಾಕ್ತೀರಾ, ನನಗೆ ಗೊತ್ತು. ಈಗ ಚೆಕ್ ಮಾಡ್ತೀನಿ 8.5 ಬರ್ತಾ ಇದೆಯೋ ಬರ್ತಾ ಇಲ್ವೋ ಅಂತ. ಓಕೆ, ಸಾರಿ, ಕೆಳಗೆ ಬರ್ಬೇಕಿತ್ತು. ನೋಡಿ, ಈಗ ಬಂತು 8.5 ಕರೆಕ್ಟಾಗಿ ಬಂದಿದೆ. ನಾನೀಗ ಇಷ್ಟನ್ನ ಕೆಳಗಡೆ ಇಳಿಸ್ತಾ ಇದೀನಿ. ನೋಡಿ, ಆರ್ಮೋಲ್ ಫಿಕ್ಸ್ ಇಲ್ಲ. ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಆರ್ಮೋಲು ಇಷ್ಟೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದ್ರ ತಕ್ಕಂಗೆ ನಾವು ಇಳಿಸ್ಕೊಂಡು ಹೋಗ್ಬೇಕು, ಇಲ್ಲ ಮೇಲೆ ಇರಿಸ್ಬೇಕು. ಒಂದು ಅಂದಾಜು ಅಂದ್ರೆ 5.5 ಅನ್ಕೊಳ್ಳಿ. ಯಾವುದೇ ಆಗ್ಲಿ, ತುಂಬಾ ಸಣ್ಣ ಮಕ್ಳಿಗಾದ್ರೆ ಮೇಲ್ ಬರುತ್ತೆ, ಇಲ್ಲಾಂದ್ರೆ ತುಂಬಾ ಸಣ್ಣ ಹುಡುಗಿರ್ಗಾದ್ರೆ ಒಂಚೂರು ಮೇಲ್ ಬರುತ್ತೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ 5.5, ಅಲ್ಲಿಂದ ಕೆಳಗಡೆ ಇಳಿಸ್ಕೊಳ್ಬೋದು, ಇಲ್ಲ ಮೇಲೆ ಇಳಿಸ್ಕೊಳ್ಬೋದು. ಓಕೆ, ಅರ್ಥ ಆಯ್ತಾ? ಈಗ ಕರೆಕ್ಟಾಗಿ ಬರುತ್ತೆ, ಯಾಕೆಂದ್ರೆ ನಾನೀಗ ಕರೆಕ್ಟಾಗಿ ಆರ್ಮೋಲ್ನ ಕಟ್ ಮಾಡಿದೀನಿ ಅಲ್ವಾ. ನೋಡಿ, ತುಂಬಾ ಲಾಂಗ್ ವಿಡಿಯೋ ಇದು. ದಯವಿಟ್ಟು ನೀವು ಪೂರ್ತಿ ನೋಡಿದ್ರೆ ನಿಮ್ಗೆ ಪೂರ್ತಿಯಾಗಿ ಅರ್ಥ. ನಾನು ಪೂರ್ತಿಯಾಗಿ ಮಾಡ್ಬೇಕು ಅಂತಾನೆ ಮಾಡಿದೀನಿ. ಬೇಕು ಅಂದ್ರೆ ಇದನ್ನ ಬೇಕಾದ್ರೆ ಇಷ್ಟು ಮಾತ್ರ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ನೋಡಿ, ಈಗ ಇಟ್ರೆ ನೋಡಿ, ಇಲ್ಲಿ ನಾನು ಇಲ್ಲಿ ಮಾರ್ಕ್ ಹಾಕಿದೀನಿ, ಕರೆಕ್ಟಾಗಿ ಮಾರ್ಕ್ ಬರ್ತಾ ಇದೆ. ಓಕೆ, ಸರಿ ಆಯ್ತಾ? ಈಗ ಕಟ್ ಮಾಡುವ. ನೋಡಿ, ಇದನ್ನ ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ 2 ಇಂಚು ಬಿಟ್ಕೊಳ್ಳಿ. ಓಕೆ, 2 ಇಂಚ್ ಏನಕ್ಕೆ ಹೇಳಿ? ಮಾರ್ಜಿನು. ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಈಗ ನಾನು ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ. ಓಕೆ, ಫ್ರಂಟ್ ಶೇಪ್ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ತರ ತೆಗಿಬೇಕು ಅಂತ. ಓಕೆ, ಇದನ್ನ ಎಕ್ಸ್ಪ್ಲೇನ್ ಮಾಡಲ್ಲ, ಅದನ್ನ ಬೇಕಾದ್ರೆ ನೀವು ಆ ವಿಡಿಯೋ ನೋಡ್ಬೋದು. ಪುನಃ ಇದ್ರ ಬಗ್ಗೆ ಕಮೆಂಟ್ ಹಾಕ್ಬೇಡಿ, ಫ್ರಂಟ್ ಶೇಪ್ ಹೆಂಗ್ ತೆಗೆದ್ರಿ ಅಂತ. ವಿಡಿಯೋ ಮಾಡಿದ್ದೀನಿ, ಅದಕ್ಕೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿದ್ದೀನಿ, ಹೋಗಿ ಅದನ್ನ ನೋಡಿ. ಓಕೆ, ಈಗ ಆಯ್ತಾ? ಈಗ ನೆಕ್ಸ್ಟ್ ಪಾರ್ಟ್ ಫ್ರಂಟು, ಇದೊಂದೇ ಉಳಿದಿರೋದು. ಪೂರ್ತಿಯಾಗಿ ನೋಡ್ಬಿಡಿ, ಅರ್ಥ ಆಗೋಗುತ್ತೆ. ಫ್ರಂಟ್ ಕಟ್ ಮಾಡ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ ನೋಡಿ, ನೀಟಾಗಿ ಅರ್ಥ ಆಗೋಗುತ್ತೆ. ನೋಡಿ, ಇದನ್ನ ನಾನು ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡೋದಲ್ಲ, ಅದ್ರ ಅಪೋಸಿಟ್ ಇಟ್ಕೊಂಡಿದ್ದೀನಿ. ಓಕೆ, ಇಟ್ವಾ? ಈಗ ಏನ್ ಮಾಡ್ತೀನಿ ನಾನು, ಲೆಂತ್ ನೋಡ್ಕೊಳ್ತೀನಿ ಫಸ್ಟ್. ಲೆಂತ್ ಎಷ್ಟು? 14 ಇಂಚು ಲೆಂತ್ ಇದೆ ಅಲ್ವಾ. 14 ಇಂಚು ಲೆಂತ್ ಅಂದ್ರೆ ನೋಡಿ, ಇಲ್ಲಿಗೆ ಬರ್ತಾ ಇದೆ. ಇಲ್ಲಿ ಮೇಲೆ ಇದ್ರದ್ದು ಒಂದು ನಿಮಿಷ ಹಾಕೊಂಡ್ಬಿಡ್ತೀನಿ, ಗೊತ್ತಾಗ್ಲಿ. ಓಕೆ, ನೋಡಿ, 14 ಇಂಚು ಲೆಂತ್ ಇಲ್ಲಿಗೆ ಬರ್ತಾ ಇದೆ. ಓಕೆ, ಮೇಲಿಂದ ನಾನೇನ್ ಮಾಡ್ತೀನಿ, ಇದು ಮೇಲ್ ತಗೊಂಡು ಫುಲ್ಲು ನಾವು ಶೋಲ್ಡರ್ ಸಮೇತ ತಗೊಂಡು 14 ಇಂಚ್ ಇದ್ರೆ 13.5 ಮಾಡ್ತೀನಿ. ಅರ್ಧ ಇಂಚು ನಾನು ಕಮ್ಮಿ ಮಾಡ್ತೀನಿ. ಏನಕ್ಕೆ ಕಮ್ಮಿ ಮಾಡ್ತೀನಿ ಅಂತಂದ್ರೆ, ನಾವು ಬಾಡಿ ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಕಪ್ಸಿಂದ ಒಂದು 3/4 ಇಂಚು 1 ಇಂಚು ಕೆಳಗಡೆ ತಗೊಂಡಿರ್ತೀವಿ ಅಲ್ವಾ. ಡಾಟ್ ಪಾಯಿಂಟ್ ನೋಡಿ 10 ಇಂಚಿಗಿದೆ. ಮೇಲಿಂದಲೇ ತಗೊಳ್ತಾ ಇದ್ದೀನಿ 10 ಇಂಚು. ಅಂದ್ರೆ ನಾವು ಹಿಡಿಯಕ್ ಬಿಡ್ತೀವಲ್ವಾ, ರೆಡಿ ಬರುತ್ತಲ್ವಾ, ಅಲ್ಲಿಂದ 10 ಇಂಚು. ತುಂಬಾ ಮಾತಾಡ್ಬಿಟ್ಟಿದ್ದೀನಿ ಇವತ್ತು. ಇದನ್ನ ನಾನೀಗ ನೀಟಾಗಿ ಮಾರ್ಕ್ ಹಾಕೊಂಡೆ. ಓಕೆ, ಈಗ ಮಾರ್ಕ್ ಹಾಕೊಂಡು ಇಲ್ಲಿ ನಾನು ಅರ್ಧ ಇಂಚು ಎಕ್ಸ್ಟ್ರಾ ಮುಂದಕ್ಕೆ ಬಿಟ್ಕೊಂಡು ಲೈನ್ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದೇನಕ್ಕೆ ಬೇಕು ಹೇಳಿ? ಮಾರ್ಜಿನು ಹೊಲಿಯಕ್ಕೆ. ಅರ್ಥ ಆಯ್ತಾ? ಹೊಲಿಯಕ್ಕೆ ಮಾರ್ಜಿನ್ ಬೇಕು, ಅದಕ್ಕೆ ಬಿಟ್ಕೊಂಡಿದ್ದೀನಿ. ಫ್ರಂಟ್ ಡೀಪ್ ಬಂದು ಎಷ್ಟಿದೆ? 7 ಇಂಚ್ ಇದೆ. ಓಕೆ, ನಾನು ಮೇಲಿಂದನೇ 7 ಇಂಚ್ಗೊಂದು ಮಾರ್ಕ್ ಹಾಕೊಂಡೆ. ಈಗ ಮೈನ್ ಪಾಯಿಂಟ್ ಬರುತ್ತೆ. ಏನು? 32ವರೆಗೆ ನಾವೇನ್ ಮಾಡಿದ್ದೋ, ಅರ್ಧ ಇಂಚ್ ಅಲ್ಲಿ ಕಮ್ಮಿ ಮಾಡಿದ್ದೋ ಅಲ್ವಾ, 1/4 ಇಂಚು. ಆ 1/4 ಇಂಚ್ನ ಇಲ್ಲಿ ಜಾಸ್ತಿ ಕೊಡ್ತಾ ಇದ್ದೀನಿ ಫ್ರಂಟ್ಗೆ ಮಾತ್ರ.
ಅವಾಗ ಏನಾಗುತ್ತೆ, ಬ್ಯಾಕ್ ಹೋಗಿ ಫ್ರಂಟ್ ಪಾರ್ಟ್ ಮೇಲೆ ಕೂರುತ್ತೆ. ಹಿಂಗೆ ಕಾಣಿಸ್ತಾ ಇದೆಯಾ? ಒಂಚೂರು ದೊಡ್ಡದಾಗ ಹಾಕ್ಲಾ ನೋಡಿ, ಈ ಪಾರ್ಟ್ ಮೇಲೆ ಕೂರುತ್ತೆ. ಮೊದಲು ಇಲ್ಲಿತ್ತು ಬ್ಯಾಕು, ಈಗ ನಾನು ಎಷ್ಟು ಮಾಡಿದ್ದೀನಿ, ಮುಂದಕ್ಕೆ ಹಾಕೊಂಡಿದ್ದೀನಿ. ಓಕೆ, ಈಗ ಏನಾಯ್ತು ನಿಮಗೆ, ಈ ಬ್ರಾಡ್ ಜಾಸ್ತಿ ಆಯ್ತು. ಯಾವುದು, ಈ ನೆಕ್ ಬ್ರಾಡ್ ಏನಿದೆ ಫ್ರಂಟ್ದು ಕಮ್ಮಿ ಇತ್ತಲ್ವಾ, ಈಗ ಏನಾಯ್ತು, ಫ್ರಂಟ್ ಬ್ರಾಡ್ ಜಾಸ್ತಿ ಆಯ್ತು. ಫ್ರಂಟ್ ಬ್ರಾಡ್ ಜಾಸ್ತಿ ಆದಾಗ ನೆಕ್ ನಿಮ್ಗೆ ರೌಂಡ್ ಶೇಪ್ ಅಲ್ಲಿ ಬ್ರಾಡ್ ಆಗಿ ಬಂದಾಗ ಬ್ಯಾಕ್ ನ ಎಳ್ಕೊಂಡ್ ಕೂರುತ್ತೆ. ಬ್ಯಾಕ್ ನ ಎಳ್ಕೊಂಡ್ ಕೂತಾಗ ನಾವೇನಾದ್ರೂ ಇದನ್ನ ಬ್ಯಾಕ್ ನ ಅದೇ ಮೆಜರ್ಮೆಂಟ್ ಕೊಟ್ಟಿದ್ರೆ ಫ್ರಂಟ್ ಏನಾಯ್ತಿತ್ತು, ಈಗ ಇಲ್ಲಿ ನೋಡಿ, ಇಲ್ಲಿ ಇದ್ದಿದ್ದ ಮೆಜರ್ಮೆಂಟ್ ಇಲ್ಲಿಗೋಯ್ತು. ಅವಾಗ ಏನಾಗ್ತಿತ್ತು, ಅರ್ಧ ಇಂಚು ಲೂಸ್ ಹೊಡಿತಿತ್ತು. ಯಾವುದು, ಬಟ್ಟೆ ಲೂಸ್ ಹೊಡಿತಿತ್ತು. ಅದಕ್ಕೆ ನಾವೇನ್ ಮಾಡ್ದೋ, ಈಗ ಬ್ಯಾಕ್ ನ ಕಮ್ಮಿ ಮಾಡ್ದೋ, ಫ್ರಂಟ್ ನ ಜಾಸ್ತಿ ಮಾಡ್ದೋ, ಅಲ್ಲಿಗೆ 2 ಲೆವೆಲ್ ಆಯ್ತು. ಪ್ಲಸ್ ನಮ್ಗೆ ಈ ಬ್ರಾಡು ಸಿಕ್ತು. ಓಕೆ, ಅರ್ಥ ಆಗಿದೆ ಅನ್ಕೊಂಡಿದೀನಿ. ಈಗ ನಾನು ಇದಕ್ಕೊಂದು ಶೇಪ್ ಹಾಕೊಳ್ತಾ ಇದ್ದೀನಿ ನೀಟಾಗಿ, ಬ್ರಾಡ್ ಆಗಿ ಬರ್ಲಿ ಅಂತ. ಓಕೆ, ಕಾಣಿಸ್ತಾ ಇದೆಯಾ? ಇಷ್ಟು ಬ್ರಾಡ್ ಬಂತು. ಈಗ ಅದೆಷ್ಟಿತ್ತು, 2ಕ್ಕಿಂತ ಕಮ್ಮಿ ಇತ್ತು. ಇದೆಷ್ಟಿದೆ, ಈ ಲೈನ್ಗೆ ಅದು 2ಕ್ಕಿಂತ ಕಮ್ಮಿ ಇತ್ತು, ಇದು 2.25 ಇದೆ. ಓಕೆ, ಅಲ್ಲಿಗೆ ನಿಮ್ಗೆ ಏನಾಯ್ತು, ಬ್ರಾಡ್ ಸಿಕ್ತು. ಈಗ ನಾನು ಇದನ್ನ ಕಟ್ ಮಾಡ್ಕೊಳ್ತೀನಿ. ಯಾವ ತರ, ನೆಕ್ನ ಫಸ್ಟ್ ಕಟ್ ಮಾಡ್ಕೊಂಡು ನೀಟಾಗಿ ಬ್ರಾಡ್ ಆಗಿ. ಓಕೆ, ಈಗ ನಿಮ್ಗೆ ಬ್ರಾಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಿಮ್ಗೆ ಶೋಲ್ಡರ್ ಜಾರಲ್ಲ ಅಂತ ಕಾನ್ಫಿಡೆಂಟ್ ಬಂತಲ್ವಾ. ಅವಾಗ ನೀವೇನ್ ಮಾಡ್ತೀರಾ, ಬ್ರಾಡ್ ಆಗಿ ತೆಗಿತೀರಾ. ಓಕೆ, ನೋಡಿ, ಇನ್ನೂ ಬ್ರಾಡ್ ಬೇಕು ಅಂದ್ರೆ ನೀವು ಶೋಲ್ಡರ್ ಕಮ್ಮಿ ಮಾಡ್ಕೊಂಬಿಡಿ. ಈಗ ಏನು 2 ಇಂಚ್ ಕೊಟ್ಟಿದ್ದೀನಿ, 1.5 ಮಾಡಿ, ತುಂಬಾ ಬ್ರಾಡ್ ಬರುತ್ತೆ, ಶೋಲ್ಡರ್ ಜಾರಲ್ಲ. ಓಕೆ, ನಂದು ಲೈವ್ ಮಾಡ್ಬೇಕಾದ್ರೆ ನಿಮ್ಗೊಂದು 2 ಬ್ಲೌಸ್ ತೋರಿಸಿದೆ ಅಲ್ವಾ, ಆ ತರ ಬರುತ್ತೆ. ಆಗ ಲೈವ್ ಮಾಡ್ಬೇಕಾದ್ರೆ 2 ವಿಡಿಯೋ ತೋರಿಸಿದ ನಾನು, 2 ಬ್ಲೌಸ್ ಆ ತರನೇ ಬರುತ್ತೆ. ಓಕೆ, ಇಲ್ಲಿಗಿದೆ ಮಾರ್ಕು. ಓಕೆ, ಇನ್ನೊಂದ್ಸಲ ಮಾರ್ಕ್ ಹಾಕೊಂಡ್ಬಿಡ್ತೀನಿ. ಈಗ ಇಷ್ಟ ಆಯ್ತು, ಈ ಪೀಸ್ ನ ತೆಗೆದು ಬಿಡ್ತೀನಿ. ಬ್ಯಾಕ್ದ ಕೆಲಸ ಮುಗೀತು. ಓಕೆ, ಇಲ್ಲಿದೆ ಪ್ಲಸ್. ಈಗ ನಾವ್ ಇದನ್ನ ಡಾಟ್ ಹಿಡಿತೀವಲ್ಲ, ಅದಕ್ಕೆ ನಾನು ಅರ್ಧ ಇಂಚು ಮುಂದೆ ಹಾಕೊಂಡೆ. ಓಕೆ, ಈಗ ಡಾಟ್ ಪಾಯಿಂಟ್ ಸಿಕ್ತು. ನಮ್ಗೆ ಡಾಟ್ ಆಗಲ್ಲ ಏನು, 3.5. ಎಲ್ಲಾರ್ಗು 3.5ನೇ ಇಡ್ತೀವಿ ನಾವು. ಓಕೆ, ತುಂಬಾ ಸಣ್ಣ ಇರೋರ್ಗೆ ಮಾತ್ರ ಒಂಚೂರು ಒಳಗಡೆ ತಗೊಂಡು, ಬಾಕಿ ಇರೋರ್ಗೆಲ್ಲ 3.5, 3.25 ಆ ತರನೇ ಇಡೋದು, ಜಾಸ್ತಿನೇ ಹೋಗುತ್ತೆ. ಓಕೆ, ನಾನೀಗ 3.5ಗೆ ಇಡ್ತಾ ಇದ್ದೀನಿ ಪಾಯಿಂಟ್. ಬೇಕು ಅಂದ್ರೆ 3.25 ಮಾಡಿ, ನಾನು 3.25ಗೆ ಮಾಡ್ತಾ ಇದ್ದೀನಿ. ಓಕೆ, 3.25 ಇದೆ ಇದು, ಯಾಕೆಂದ್ರೆ ಬ್ರಾಡ್ ಜಾಸ್ತಿ ಇದೆ. ಬೇಡ ಅಂದ್ರೆ ನೀವು 3.5ಗೆ ಮಾಡ್ತೀವಿ ಅಂದ್ರೆ ಅದು ಮಾಡಬಹುದು. 1/4 ಇಂಚಲ್ಲಿ ದೊಡ್ಡ ಡಿಫ್ರೆನ್ಸ್ ಏನು ಆಗಲ್ಲ. ಓಕೆ, ಇಷ್ಟ ಆಯ್ತಾ? ಈಗ ಈ ಪಾರ್ಟ್ ಹೆಂಗ್ ಕಟ್ ಮಾಡ್ತೀರಾ ಅಂತ ಹೇಳ್ತೀನಿ ನೋಡಿ. ಈ ಪಾರ್ಟ್ ಕಟ್ ಮಾಡ್ಬೇಕು ಅಂದ್ರೆ ನೋಡಿ, ಇದು ಸೆಂಟರ್ ಇಟ್ಕೊಳ್ಳಿ. 3 ಇಂಚ್ ಇದೆ. ಇದು ಏನಿದೆ 3 ಇಂಚ್ ಇದೆ. 3 ಇಂಚಿಗೆ ಅದ್ರ ಅರ್ಧ 1.5 ಬಂತು, ಇಲ್ಲಿಗೆ ಬಂತು. ಓಕೆ, ಈಗ ಡಾಟ್ ಮಾರ್ಕ್ ಏನ್ ಮಾಡ್ತೀನಿ ನಾನು, ಅಂದಾಜಲ್ಲಿ 1.25 ಆ ಕಡೆ 1.25ಗೆ ಮಾರ್ಕ್ ಹಾಕೊಂಡೆ. ಓಕೆ, ಈ ಲೈನ್ ಇಂದ 1.25 ಮಾರ್ಕ್ ಹಾಕೊಂಡು ನೋಡಿ, ಡಾಟ್ ಮಾರ್ಕ್ ನ ಈಗ ಹಾಕೊಂಡಿದೀನಿ. ಪೂರ್ತಿಯಾಗಿ ನೋಡಿ, ನಿಮ್ಗೆ ಪಾಠ ಮಾಡಿರೋ ತರ ಮಾಡ್ತಾ ಇದೀನಿ. ಓಕೆ, ಬಾಯೆಲ್ಲ ಒಣಗ್ತಾ ಇದೆ, ಆದ್ರೂ ಮಾಡ್ತಾ ಇದೀನಿ. ಓಕೆ, ಇದಾಯ್ತಾ ಇಷ್ಟು? ಈಗ ಮೈನ್ ಪಾರ್ಟ್ ಬರುವ, 34 ಇಂಚು ಚೆಸ್ಟ್. 34ನ 4 ಭಾಗ ಮಾಡಿದ್ರೆ ಎಷ್ಟಾಗುತ್ತೆ, 8.5 ಬರುತ್ತೆ ಅಲ್ವಾ. 34ನ 4 ಭಾಗ ಮಾಡಿದ್ರೆ 8.5 ಬರುತ್ತೆ. ಆದ್ರೆ ನಾವು ಚೆಸ್ಟ್ಗೆ 2 ಇಂಚು ಆಡ್ ಮಾಡಬೇಕು. ಅಪ್ಪರ್ ಚೆಸ್ಟ್ಗೆ ಆಡ್ ಮಾಡಬೇಡಿ. ಚೆಸ್ಟ್ಗೆ 2 ಇಂಚ್ ಆಡ್ ಮಾಡಿದ್ರೆ 36 ಇಂಚ್ ಆಯ್ತದೆ. 36 ಇಂಚಿನ 4 ಭಾಗ ಮಾಡಿ. ಓಕೆ, 36ನ 4 ಭಾಗ ಮಾಡಿದ್ರೆ ಎಷ್ಟಾಯ್ತದೆ, 9 ಇಂಚ್ ಬರುತ್ತೆ. ಈಗ ಇದ್ರ ಮೆಜರ್ಮೆಂಟ್ ಅಷ್ಟೇ, ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಓಕೆ, 9 ಇಂಚು ಇದೆ ಇದ್ರ ಮೆಜರ್ಮೆಂಟ್. ಕಾಣಿಸ್ತಾ ಇದೆಯಾ? ಈಗ ಇದು ನಮ್ಗೆ ಡಾಟ್ ಪಾಯಿಂಟ್ ಬಂದಾಗ ಇಲ್ಲಿ ಬರುತ್ತಲ್ವಾ, ಈ ಲೈನ್ ನ ಸೇರಿಸಿ, ಹಿಂಗೆ ಸೇರಿಸ್ಬಿಟ್ಟು ಒಂದು ಲೈನ್ ಹೇಳಿರಿ ನೋಡಿ, ಇಲ್ಲಿಗೆ ಬಂತು, ಈ ಲೈನ್ ಬಂತು. ಓಕೆ, ಈಗ ನಾರ್ಮಲ್ ಆಗಿ ಎಲ್ಲರೂ ಹೇಳೋದ್ರ ಪ್ರಕಾರ 36 ಇಂಚು ಅಂದ್ರೆ ಇಲ್ಲಿ ಹಿಂಗ್ ಬರ್ಬೇಕು ಶೇಪು, ಆದ್ರೆ ಇಲ್ಲಿಗೆ ಬರ್ತಾ ಇದೆ. ಅದಕ್ಕೆ ಡಿಫ್ರೆನ್ಸ್ ಏನು, 34, 31 ವೇಸ್ಟೇ ಡಿಫ್ರೆನ್ಸ್. ಏನಕ್ಕೆ ಇದು ಇಲ್ಲಿ ಹಿಂಗ್ ಬರ್ತಾ ಇದೆ ಅಂತಂದ್ರೆ ವೇಸ್ಟೇ ಡಿಫ್ರೆನ್ಸ್. 34 ಇದ್ದು 33 ಇಲ್ಲ 35, 32 ಆ ತರ ಬಂದಿದ್ರೆ ಅವಾಗ ಸೈಜ್ ಒಂಚು ಜಾಸ್ತಿ ಆಯ್ತಿತ್ತು. ಇದೇನಿದೆ 34, 31. ಈಗ ನಾನು ಅಳತೆ ಮಾಡಿ ನೋಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಇದೇನಿದೆ ಇಲ್ಲಿ ನಾವು ಎಷ್ಟು ಮಾಡಿದೀವಿ, 3 ಇಂಚ್ ಮಾಡಿದೀವಿ. ನಾನು ಇದನ್ನ ಅರ್ಧ ಮಾಡ್ತಾ ಇದ್ದೀನಿ, 1.5 ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಏನ್ ಮಾಡಿದೀನಿ ಇದ್ರ ಅರ್ಧ. ಈಗ ನಾನು ಸೇರಿಸ್ಕೊಳ್ತೇನೆ ಫಸ್ಟ್. ಓಕೆ, ಸೇರಿಸ್ಕೊಂಡ, ಇಲ್ಲಿ 3 ಇಂಚ್ ಇದೆ, 1.5 ಬಂದಿದೆ ಅಷ್ಟೇ. ಇಲ್ಲೂ ತಗೊಂಡಿದ್ದೀನಿ, 1.5 ಮಾಡ್ಕೊಂಡಿದ್ದೀನಿ. ಓಕೆ,
ಈಗ ನಾನು ಅಳತೆ ಮಾಡ್ತೀನಿ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಹೆಂಗ್ ಅಳತೆ ಮಾಡ್ತೀನಿ? 31ನ ಈ ರೌಂಡು ಅಂದ್ರೆ 7.25 ಅಲ್ವಾ, 4 ಭಾಗ ಮಾಡಿದ್ರೆ 7.25 ಈ ರೌಂಡ್ ಚೆಕ್ ಮಾಡ್ತೀನಿ ಡಾಟ್ ಪಾಯಿಂಟ್ ಬಿಟ್ಟು. ಓಕೆ, 7.25ನ ನೋಡಿ ಇಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನೋಡಿದ್ರೆ ನೋಡಿ ಇಲ್ಲಿ 4.25 ಇದೆ. ಓಕೆ, ಅದೇ 4.25ನ ಪುನಃ ನಾನು ಇಲ್ಲಿಟ್ಟೆ ನೋಡಿ, ನನಗೆ ಇಲ್ಲಿಗೆ ಬರ್ತಾ ಇದೆ. ಅಲ್ಲಿಗೆ ನಾನು ಒಂಚೂರು ಡಾಟ್ನ ಕಮ್ಮಿ ಮಾಡ್ಕೊಳ್ಬೇಕು ಅಂತ. ಅದೇ ಹೇಳ್ತಾ ಇದೆ, ಕಮ್ಮಿ ಮಾಡ್ಕೋ, ಇಲ್ಲ ಅಂದ್ರೆ ಡಾಟ್ ಲೂಸ್ ಆಗುತ್ತೆ ಅಂತ. ಇದೊಂಚೂರು ಗಜಿಬಿಜಿ ಕಾಣಿಸ್ಬೋದು. ಓಕೆ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಕಟಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಮಾಡಬೇಕು ನೋಡಿ. ಈಗ ಚೆಕ್ ಮಾಡ್ತೀನಿ, 7.25 ಇಲ್ಲಿಗೆ ಬಂತು. ಈಗ 4.25ಗೆ ಬರ್ತಾ ಇದೆ. ಅದೇ 4.25ನ ಪುನಃ ಇಲ್ಲಿಗಿಟ್ಟೆ, ಇಲ್ಲಿದೆ. ಓಕೆ ನೋಡಿ, ಈ ಪಾಯಿಂಟ್ ಬಂದು ಈಗ ಇಲ್ಲಿಗೆ ಕೂರ್ತಾ ಇದೆ. ಅಲ್ಲಿಗೆ ಇದು ಪರ್ಫೆಕ್ಟ್ಲಿ ಆಲ್ ರೈಟ್. ಈಗ ಇದಕ್ಕೆ 2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ, ಕಾಣಿಸ್ತಾ ಇದೆಯಾ? ಈಗ ನಾನು ಇದನ್ನ ನೀಟಾಗಿ ಶೇಪ್ ಕೊಟ್ಟಿದ್ದೀನಿ. ಓಕೆ, ಕಾಣಿಸ್ತಾ ಇದೆಯಾ ಶೇಪು? ಈಗ ಇಲ್ಲಿ ನಾನು ಕಟಿಂಗ್ ಮಾಡ್ಬೇಕಿದ್ನ ಈ ಪೋರ್ಷನ್ನ. ಈಗ ಇದನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ನೀಟಾಗಿ. ಓಕೆ, ಇದು 2 ಇಂಚು ಎಕ್ಸ್ಟ್ರಾ ಬಂತು, ಎಕ್ಸ್ಟ್ರಾನು ಕಟ್ ಮಾಡಿದ್ದೀನಿ. ಈಗ ನಾವು ಚಟ್ಕ ಹೊಡ್ಕೊಂಡ್ರೆ ಮೈನ್ ಪಾರ್ಟ್ ಮುಗೀತದೆ. ಇದು ನಮ್ಮದು ಡಾಟ್ ಪಾಯಿಂಟ್, ಇಷ್ಟೇ ಬರೋದು ಡಾಟ್ ಇದಕ್ಕೆ. ಓಕೆ ನೋಡಿ, ಈಗ ನಾನು ಶೇಪು ಇದು ಆಲ್ರೆಡಿ ಜಾಸ್ತಿ ಇದೆ, ಅದರಿಂದ ಏನು ಮಾಡ್ತಾ ಇದ್ದೀನಿ, ಒಂದು ಚೂರ್ನ ಮುಂದಕ್ಕೆ ಹಾಕ್ತಾ ಇದ್ದೀನಿ. ಓಕೆ, ಒಂದು ಚೂರೇ ಶೇಪ್ ತೆಗೆಯೋದು, ನಾನು ತುಂಬ ತೆಗಿಯಲ್ಲ. ಎಲ್ಲ ಬ್ಲೌಸ್ಗಳಿಗೂ ಅಷ್ಟೇನೆ, ನಾನು ಶೇಪ್ ಕಟ್ ಮಾಡಿದ್ರೆ ತುಂಬ ಬರಲ್ಲ ಶೇಪು, ಯಾಕೆಂದರೆ ನಮಗೆ ಆಲ್ರೆಡಿ ಶೇಪ್ ಇರುತ್ತೆ ಅದು. ಈಗ ಇದನ್ನ ಇದಕ್ಕೆ ಕಚ್ಚು ಹೊಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ ಯಾವ್ದಕ್ಕೆ ಕಚ್ಚು ಹೊಡ್ಕೊಂಡಿದ್ದೀನಿ ಅಂತ? ಇಲ್ಲಿಗೆ. ಇದು ಡಾಟದ ಕಚ್ಚು. ಓಕೆ, ಬೇಕು ಅಂದರೆ ನೀವು ಇಲ್ಲೇ ಮಾರ್ಕ್ ಹಾಕೊಂಡ್ಬಿಡ್ಬೋದು ಡಾಟ್ ಪಾಯಿಂಟು. ಓಕೆ, ಈ ಲೈನ್ನ ಸೇರಿಸ್ತೀನಿ ಹಿಂಗೆ ನೋಡಿ, ಈ ಲೈನು ಇಲ್ಲಿಗೆ ಸೇರ್ತಾ ಇದೆ, ಇಲ್ಲಿಗೆ ಸೇರ್ತಾ ಇದೆ. ಓಕೆ, ಇದನ್ನೇ ಹೇಳ್ಕೊಂಡು ಇಲ್ಲಿ ಮಾಮೂಲಿ 2.5 ಇಂಚ್ ಬಿಟ್ಬಿಟ್ಟು ಇಲ್ಲಿ, ಇದು ಇಲ್ಲಿಗೆ, ಇದು ಇಲ್ಲಿಗೆ ಡಾಟ್ ಆಗೋಯ್ತು, ಈಸಿ. ಓಕೆ, ಈಗ ಮೈನ್ ಪಾಯಿಂಟ್ ಏನು, ಇದಕ್ಕೆ ಬೆಲ್ಟ್ ಕಟ್ ಮಾಡಬೇಕು. ಬೆಲ್ಟ್ ಹೆಂಗೆ ಕಟ್ ಮಾಡ್ತೀರಾ? ಇದು ಆಲ್ರೆಡಿ ಶೇಪ್ ಇದೆ ಅಲ್ವಾ, ನಾನೇನು ಮಾಡ್ತೀನಿ, ಒಂದು 3.5 ಇಂಚಿಗೆ ಸುಮ್ಮನೆ ಕಟ್ ಮಾಡಿ ಬಿಟ್ಬಿಡ್ತೀನಿ. ಈಗ ಎಕ್ಸಾಂಪಲ್ 3.5 ಇಂಚು ಅಂದ್ಕೊಳ್ಳಿ, 4 ಇಂಚು ಮಾಡ್ಕೊಳ್ತೀನಿ. ಓಕೆ, 4 ಇಂಚು, ಇಲ್ಲೂ ಒಂದು 4 ಇಂಚು, ಸುಮ್ಮನೆ ಅದು ಇದು ಸ್ಯಾಂಪಲು, ಸುಮ್ಮನೆ ಎಕ್ಸ್ಟ್ರಾ ಬಿಟ್ಟು ಸುಮ್ಮನೆ ಕಟ್ ಮಾಡಿದ್ದೀನಿ. ಓಕೆ, ಇದನ್ನ ತೆಗೆದು ಇಟ್ಟೆ. ಈಗ ಇದು ಸ್ಟ್ರೈಟ್ ಇಟ್ಕೊಂಡ ಫಸ್ಟ್ ಏನು ಮಾಡ್ತೀನಿ, ಬ್ಯಾಕ್ನ ಇಡ್ತಾ ಇದ್ದೀನಿ ಕೆಳಗಡೆಗೆ. ಇದು ಲೆಂತು ಅಲ್ವಾ, ಅದ್ರ ಮೇಲೆ ಇದೇನು ಇದೆಲ್ಲ ತೆಗೆದು ಇದನ್ನ ನೀಟಾಗಿ ಸೈಡಕ್ಕೆ ಕಟ್ ಮಾಡಿಕೊಂಡು, ಇದನ್ನ ಎಕ್ಸ್ಟ್ರಾ ಅಂದರೆ ನಾವು ಉಪ್ಪಟ್ಟಿ ಏನು ಹಿಡಿಯೋಕ್ಕಿಡ್ತೀವಿ ಅದನ್ನ ಬಿಟ್ಟು ಸೀದಾ ಹಿಂಗೆ ಇಟ್ಕೊಂಡೆ. ಓಕೆ, ಈ ಫ್ರಂಟ್ನ ಏನು ಮಾಡ್ತೀನಿ, ಇದ್ರ ಮೇಲೆ ಹಿಂಗೆ ಇಟ್ಬಿಡ್ತೀನಿ, ಹಿಂಗೆ ನೀಟಾಗಿ ಇಟ್ಟಾಗ ಏನಾಗುತ್ತೆ, ಈ ಲೈನು ಅಷ್ಟೇ, ಈ ಲೈನ್ನ ಹಿಂಗೆ ಸೇರಿಸ್ತೀನಿ ಹಿಂಗೆ. ಓಕೆ, ಸೇರಿಸಿದ್ರೆ ನೋಡಿ ಇಷ್ಟು ಈಗ ಬೆಲ್ಟ್ ಬೇಕು. ಆದರೆ ಓಕೆ, ಇದು ಲೈನು ಕರೆಕ್ಟಾಗಿದೆಯಾ? ಇದು ಇಷ್ಟು ಇದೆ, ಈಗ ಕರೆಕ್ಟಾಗಿ ಕೂತಿದೆ ಅಂತ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್, ಈಗ ನಾನೇನು ಮಾಡ್ತೀನಿ, ಇದ್ರದ್ದು ಎಕ್ಸ್ಟ್ರಾ ಪಾರ್ಟ್ ಏನಿದೆ, ಇದು ಈ ಪಾರ್ಟ್ನ ಇಲ್ಲಿಗೆ ಬರ್ತಾ ಇದೆ. ಓಕೆ, ಆಮೇಲೆ ಇದು ಹಿಡಿಯೋಕ್ಕೆ ಬೇಕಲ್ವಾ, ಇಲ್ಲಿಗೆ ಬರುತ್ತೆ. ಈಗ ಇಲ್ಲಿಗೆ ಬಂತು ಇದು. ಓಕೆ, ಇದು ಹಿಡಿದ ಮೇಲೆ ಇಲ್ಲಿಗೆ ಬರುತ್ತೆ, ಆದರೆ ಡಾಟ್ ಹಿಡಿದ ಮೇಲೆ ಇಲ್ಲಿಗೆ ಹೋಗುತ್ತೆ. ಇದು ಓಕೆನಾ? ಈಗ ಈ ಪಾರ್ಟ್ ನೋಡಿ ಇಲ್ಲಿಗೆ ಬರ್ತಾ ಇದೆ ಅಲ್ವಾ, ಆದರೆ ಹಿಡಿಯಕ್ಕೆ ಬೇಕಲ್ವಾ, ಇಷ್ಟು ಮಾಡ್ಕೊಳ್ತೀನಿ. ಬೇಕು ಅಂದರೆ ಇದನ್ನ ನೀವು 1 ಇಂಚು ಜಾಸ್ತಿ ಮಾಡಿದ್ರೂ ಪರವಾಗಿಲ್ಲ, ನಿಮ್ಮ ಶೇಪಲ್ಲಿ ಗೊತ್ತಾಗೋಗುತ್ತೆ. ಇದು 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 ನೆಕ್ಸ್ಟ್ ಇದು ತೋರಿಸ್ತೀನಿ ನೋಡಿ, ಈ ಪೋರ್ಷನು ಈಗ ಇಲ್ಲಿ ರೆಡಿ ಇದೆ ಅಲ್ವಾ, ಆದರೆ ಈ ಡಾಟ್ಗೂ ಹಿಡಿಬೇಕು, ಇಲ್ಲಿ ಹಿಡಿಯೋಕ್ಕೂ ಬಟ್ಟೆ ಬೇಕು ಅಲ್ವಾ. ಅಲ್ಲಿಗೆ ನಾನು ಏನು ಮಾಡ್ತೀನಿ, ಇಲ್ಲಿಗೊಂದು ಮಾರ್ಕು, ಇಲ್ಲಿಗೊಂದು ಮಾರ್ಕು ಹಾಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಈಗ ಇದರ ಅವಶ್ಯಕತೆ ಇಲ್ಲ. ನೀವು ಇದನ್ನ ಸೆಂಟ್ರ್ ನೋಡೋ ಅವಶ್ಯಕತೆ ಇರಲ್ಲ, ಇದೆಯಲ್ಲ. ಈಗ ನಿಮಗೆ ನೋಡಿ ಈ ಶೇಪ್ ಇಲ್ಲಿದೆ, ಈ ಶೇಪು ಇಲ್ಲಿದೆ. ಈಗ ನಾನು ಇದನ್ನ ಕರ್ವ್ ಮಾಡ್ತಾ ಇದ್ದೀನಿ ಅಷ್ಟೇ, ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತದೆ ಇದು ಎಷ್ಟಾಗಲ ಬರುತ್ತೆ ಅಂತ. ಕಾಣಿಸ್ತಾ ಇದೆಯಾ? ಈಗ ನಾನು ಮೈನ್ ಪಾಯಿಂಟು 31, 7.25 ಇಂಚು. ಓಕೆ, 7.25 ಇಲ್ಲಿಗೆ ಬರುತ್ತೆ, 2 ಇಂಚ್ ಎಕ್ಸ್ಟ್ರಾ 9.25 ಇಲ್ಲಿಗೆ ಬರುತ್ತೆ. ಅಂದರೆ ಶೇಪ್ ರೆಡಿ ಆಗೋದು ನಾನು ಏನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಗೆ ಬರುತ್ತೆ. ಓಕೆ, ಈ ಶೇಪ್ನು ಹಂಗೆ ಕಟ್ ಮಾಡ್ಕೊಳ್ಳಿ, ನಿಮಗೆ ಪಕ್ಕಾ ಕೂತ್ಕೊಳ್ಳುತ್ತೆ ಬ್ಲೌಸು, ಯಾವುದೇ ಟೆನ್ಷನ್ ಇಲ್ದೇ
ಕೂತ್ಕೊಳ್ಳುತ್ತೆ. ಓಕೆ, ನೋಡಿ ಇಲ್ಲಿಗೆ ಬಂತು. ಈಗ ಇದು ಬೆಲ್ಟು ರೆಡಿ ಆಯಿತು. ಓಕೆ, ಬ್ಯಾಕು ರೆಡಿ ಆಯಿತು, ಫ್ರಂಟು ರೆಡಿ ಆಯಿತು, ಸ್ಲೀವ್ಸು ರೆಡಿ ಆಯಿತು. ಓಕೆ, ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ನಾನು ವಿಡಿಯೋದಲ್ಲಿ ತುಂಬ ಮಿಸ್ಟೇಕ್ ಮಾಡಿದ್ದೆ, ಅದನ್ನ ಆಮೇಲೆ ಸರಿ ಮಾಡಿದೆ. ನೀವು ಕಟ್ ಮಾಡಬೇಕಾದ್ರೂ ಅದೇ ಮಿಸ್ಟೇಕ್ ಆಗುತ್ತೆ, ಒಂದಲ್ಲ ಅಂತ 10 ಸಲ ಆಗುತ್ತೆ. ಓಕೆ, ನೀವು ಈಗ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಆ ಟೈಮಲ್ಲಿ ನೀವು ಕಟ್ ಮಾಡೋ ಟೈಮಲ್ಲಿ ಮಿಸ್ಟೇಕ್ ಆದಾಗ ಏನು ಮಾಡ್ಬೋದು ಅಂತ ಗೊತ್ತಾಯ್ತದೆ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ಗಂಟ ವಿಡಿಯೋ ನೋಡಿರೋದಕ್ಕೆ ಧನ್ಯವಾದ. ಓಕೆ, ಈ ವಿಡಿಯೋನ ಎಷ್ಟು ನೋಡ್ತಿರೋ ಅಷ್ಟು ಮುಂದಿನ ವಿಡಿಯೋ ಬರೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಥ್ಯಾಂಕ್ ಯು.